ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನೋಡ್ರಿ. ಇವತ್ತಿನ ವಿಡಿಯೋದಾಗ ನಾನು ಕ್ವಿಕ್ಕಾಗಿ ಈಸಿಯಾಗಿ ಒಂದು 5 ಮಿನಿಟ್ ಒಳಗೆ ನೀವು ಬ್ರೆಡ್ ಪಿಜ್ಜಾನ ಮಾಡ್ಕೋಬೋದು ನೋಡ್ರಿ ಮನೆ ಒಳಗೆ. ಅದಕ್ಕೆ ಏನಿಲ್ಲಪ್ಪ, ಭಾಳ ಸಿಂಪಲ್ ರೆಸಿಪಿ ನೋಡ್ರಿ ಇದು. ನೀವು ಅನ್ಕೋಬೋದು ಬ್ರೆಡ್ ಪಿಜ್ಜಾ ಆ ಥರ ಬರೋಂಗಿಲ್ಲ ಪಿಜ್ಜಾ ಥರ ಅಂತ. ಹಾಗೇನಿಲ್ಲ ರೀ, ಟೇಸ್ಟ್ ಕೂಡ ಅದೇ ಥರ ಇರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಮೇನಾಗಿ ನಾನು ಇವಾಗ ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್ ಈ 3 ಐಟಮ್ ಇದ್ರೆ ಮಾಡ್ಕೋಬೋದು ರೀ ನೀವು ಬ್ರೆಡ್ ಪಿಜ್ಜಾನ. ಮತ್ತು ಬೇಕಾದ್ರೆ ನೀವು ಪನ್ನೀರ್ ಆಯಿತು, ಮಶ್ರೂಮ್ ಆಯಿತು, ಏನಾದರೂ ನಾನ್ ವೆಜ್ ಒಳಗಾದರೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೇನೆ ರೀ. ಈ ಥರ ಮಾಡಿಕೊಂಡು ನಾನಿವಾಗ ಒಂದು ಬ್ರೌನ್ ಬ್ರೆಡ್ ತೊಗೊತಾ ಇದ್ದೇನೆ ರೀ, ಹೆಲ್ದಿಯಾಗಿರಲಿ ಅಂತ ಅಷ್ಟೆ. ಇದಕ್ಕೆ ಪಿಜ್ಜಾ ಸಾಸ್ನ ಹಾಕ್ಕೊಂಡು ಈವನ್ಲಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಈ ಥರ ಒಂದು ನೈಫಿಂದ ಸ್ಪ್ರೆಡ್ ಮಾಡ್ಕೊತಾ ಇದ್ದೇನೆ ರೀ. ಇವಾಗ ನಾನು ಇದೆಲ್ಲ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಕೂಡ ಎಲ್ಲ ಹಾಕ್ಕೊತಾ ಇದ್ದೀನಿ. ಮೇನಾಗಿ ಇದಕ್ಕೆ ಅಮೂಲ್ ಚೀಸ್ನ ತೊಗೊತಾ ಇದ್ದೇನೆ ರೀ. ನೀವು ಬೇರೆ ಯಾವುದಾದ್ರೂ ತೊಗೋರಿ, ಬಟ್ ಮೊಜ್ರೆಲಾ ಚೀಸ್ ಅಂತ ಇರುತ್ತೆ ಅದನ್ನು ತೊಗೋರಿ, ಅಂದ್ರೆ ಟೇಸ್ಟ್ ಬರುತ್ತೆ. ಪಿಜ್ಜಾ ಥರ ತಿನ್ನೋಕೆ ಟೇಸ್ಟ್ ಬರುತ್ತೆ ರೀ. ಇವಾಗ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ನನಗೆ ಇಷ್ಟ ಆಕೈತೆ ಅಂತ ಅಷ್ಟೇ ರೀ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ತವಾ ಆಯಿತು ಕಡಾಯಿ ಒಳಗೆ ಮಾಡ್ಕೋಬೋದು ನೀವು, ಅಥವಾ ಪ್ಯಾನ್ ಫ್ರೈ ಒಳಗೂ ಮಾಡ್ಕೋಬೋದು. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಏರ್ ಹೋಗ್ಬಾರ್ದ್ರಿ, ಆ ಥರ ಎಲ್ಲ ಬ್ಲಾಕ್ ಮಾಡಿಬಿಡ್ತೀನಿ. ಏನೇ ಇಲ್ಲಾಂದ್ರೂ 3 to 4 ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಇದು ಕೂಡ ಹಾಕ್ಕೊತೇನೆ ರೀ. ಇಷ್ಟ ನೋಡ್ರಿ, ಭಾಳ ಈಸಿಯಾಗಿ ವೆಜ್ ಪಿಜ್ಜಾ ರೆಡಿ ಆಯಿತು. ಇವಾಗ ನಾನು ಮಾರ್ಗರಿಟಾ ಪಿಜ್ಜಾನ ಮಾಡಕ್ಕೆ ಕುಂತೇನೆ ರೀ. ಮಾರ್ಗರಿಟಾ ಪಿಜ್ಜಾ ಎಲ್ಲರಿಗೂ ಗೊತ್ತಿರ್ಬೋದು, ಭಾಳ ಸಿಂಪಲ್ ರೀ. ಇದು ಆ್ಯಕ್ಚುಲಿ ಫಸ್ಟ್ ಪಿಜ್ಜಾ ಒಳಗೆ ಕಂಡು ಹಿಡಿದು ಇದೇ ಪಿಜ್ಜಾನ. ಅದಾದಮೇಲೆ ಇವೆಲ್ಲ ಬಂದು ರೀ ಪಿಜ್ಜಾ ಒಳಗೆ ಟೈಪ್ಸ್. ಇದೇ ಥರ ಬ್ರೆಡ್ಗೆ ಸ್ವಲ್ಪ ಪಾಸ್ತಾ ಸಾಸ್, ಪಿಜ್ಜಾ ಸಾಸ್ ಇದನ್ನು ಹಾಕ್ಕೊಂಡು ಸ್ವಲ್ಪ ಕೆಚಪ್ಪು, ಸ್ವಲ್ಪ ಮೊಜ್ರೆಲಾ ಚೀಸ್, ಇಷ್ಟ ರೀ. ಇದು ಕೂಡ ರೆಡಿ ಆಯ್ತು ನೋಡ್ರಿ ವೆಜ್ ಪಿಜ್ಜಾ. ನೋಡ್ರಿ ಬೇಸ್ ಎಷ್ಟು ಚೆನ್ನಾಗಿ ಬೆಂದೈತಿ ಅಂತ. ಲೋ ಫ್ಲೇಮ್ ಇಟ್ಕೊಂಡ್ರೆ ಭಾಳ ಚಲೋ ಬರ್ತೈತೆ ರೀ ಇದು. ಈ ಥರ ಕಟ್ ಮಾಡಿಕೊಂಡು ನೀವು ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು. ಇದನ್ನು ಮೇನಾಗಿ ನೀವು ಈ ಥರ ಫಂಕ್ಷನ್ಸ್ ಆಯಿತು, ಅಥವಾ ಪಾರ್ಟಿ ಆಯಿತು, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು, ಯಾರಾದರೂ ಫ್ರೆಂಡ್ಸ್ ಮನೆಯೊಳಗೆ ಬಂದ್ರೆ, ನೀವು ಕೂಡ ಈವ್ನಿಂಗ್ ಏನಾದರೂ ತಿನ್ನಬೇಕಪ್ಪ ಅಂದ್ರೆ, ಕ್ರೇವಿಂಗ್ ಆದರೆ ಈ ಥರ ಮಾಡ್ಕೊಂಡು ನೋಡ್ರಿ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿತ್ತಂದ್ರೆ ನಿಜ ರೀ, ಪಿಜ್ಜಾನ ಮರ್ತು ಬಿಡ್ತೀರಿ ನೀವು. ಇವಾಗ ಇದು ಕೂಡ ಮಾರ್ಗರಿಟಾ ಪಿಜ್ಜಾ ಅಂತ ಅಂದಲ್ರಿ, ಇದು ಕೂಡ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಥರ್ಡ್ ಪಿಜ್ಜಾ ರೀ, ಸ್ಯಾಂಡ್ವಿಚ್ ಪಿಜ್ಜಾ ರೀ ಇದು. ಇದಕ್ಕೂ ಮೇನಾಗಿ ನಾನು ಪಿಜ್ಜಾ ಸಾಸ್, ಕೆಚಪ್ನ ಹಾಕ್ಕೊತೇನೆ ರೀ. ಇದನ್ನು ಕೂಡ ಇವನ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಇವನ್ಲಿ ನೀವು ಸ್ಪ್ರೆಡ್ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋಬೇಕಾಗತ್ತೆ ರೀ. ಇದನ್ನು ಸ್ವಲ್ಪ ನೀವು ಕುಕ್ ಮಾಡಿಕೊಂಡು ಹಾಕ್ಕೋಬೋದು, ಆ ಥರ ಹಸಿದಾದರೂ ಹಾಕ್ಕೋಬೋದು ರೀ. ಟೇಸ್ಟ್ ಒಳಗೇನು ಅಷ್ಟು ಡಿಫ್ರೆನ್ಸ್ ಬರಲ್ಲ. ಇವಾಗ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊತೇನೆ ರೀ. ಮತ್ತು ಇನ್ನೊಂದು ಸ್ಲೈಸ್ ಬ್ರೆಡ್ಗೆ ಅದು ಕೂಡ ನಾನು ಪಿಜ್ಜಾ ಸಾಸ್ನ ಹಚ್ಕೊತಾ ಇದ್ದೇನೆ ರೀ. ಇವಾಗ ಚೀಸ್ ಕೂಡ ಹಾಕ್ಕೊತೇನೆ ರೀ. ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಚೀಸ್ ಜಾಸ್ತಿ ಇರಲಿ ಅಂತ ಒಂದು ಸ್ಲೈಸ್ ಚೀಸ್ನ ಹಾಕ್ಕೊತಾ ಇದ್ದೇನೆ ರೀ, ಎಕ್ಸ್ಟ್ರಾ ಚೀಸ್ ಇರಲಿ ಅಂತ. ಇನ್ನೊಂದು ಬ್ರೆಡ್ ಇಟ್ಟು ಕವರ್ ಮಾಡ್ತೇನೆ ಅಷ್ಟೇ ರೀ. ಇದು ಕೂಡ ರೆಡಿ ಆಯ್ತು ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬೇಸ್ ರೆಡಿ ಆಕತಿ ನೋಡ್ರಿ ನೀವು. ಇದನ್ನು ಕೂಡ ಮಕ್ಕಳಿಗೆ ಸರ್ವ್ ಮಾಡಿರಿ. ಯಾರೆಲ್ಲ ವೆಜಿಟೇಬಲ್ಸ್ನ ಇಷ್ಟಪಡಲ್ಲ ಅವರು ನಿಜ ಹೇಳ್ತೇನೆ ರೀ, ಭಾಳ ಇಷ್ಟಪಟ್ಟು ತಿಂತಾರೆ ಬ್ರೆಡ್ ಪಿಜ್ಜಾ ಅಂತ ಹೇಳ್ತೇನೆ ರೀ. ನೋಡಿರಿ ಪಿಜ್ಜಾದು ಚೀಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದರ ಬಿಸಿ ಬಿಸಿಯಾಗಿ ಕೊಡಬೇಕು ನೋಡಿರಿ. ನೋಡಿರಿ ಇಷ್ಟು ಕ್ವಿಕ್ಕಾಗಿ ನೀವು ಮನೆಯೊಳಗೆ ಮಾಡ್ಕೊಂಡು ನೋಡಿರಿ. ಇವಾಗ ಥರ್ಡ್ ಪಿಜ್ಜಾ ರೀ, ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ತಾ ಇದ್ದೇನೆ ರೀ. ಯಾಕಂದ್ರೆ ಸ್ವಲ್ಪ ಇದು ಸ್ಯಾಂಡ್ವಿಚ್ ಪಿಜ್ಜಾ ಅಲ್ರಿ, ಹಾಗಾಗಿ ಈ ಥರ ಇಟ್ಟು ಇದ್ರ ಮೇಲೆ ಒಂದು ಹೆವಿ ಇರೋ ಐಟಮ್ನ ಇಟ್ಬಿಡ್ತೇನೆ ರೀ. ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಹೆವಿ ಇರೋ ಐಟಮ್ನ ಇಡಬೇಕಾಗತ್ತೆ ರೀ.
ಅದಾದಮೇಲೆ ಏನೋ ಇಲ್ಲಂದ್ರೂ 3 to 4 ಮಿನಿಟ್ಸ್ ಇದೇ ಥರ ಬಿಟ್ಬಿಡ್ಬೇಕ್ರಿ ಲೋ ಫ್ಲೇಮ್ ಒಳಗೆ. ಮತ್ತು ತಿರುಗಿಸಿ ಇನ್ನೊಂದು ಸೈಡ್ ಬೇಯಿಸ್ಬೇಕ್ರಿ. ಅದು ಕೂಡ ಇದೇ ಥರ 3 to 4 ಮಿನಿಟ್ಸ್ ಬೇಯಿಸಿದ್ರೆ ಮುಗೀತ್ರಿ. ಪಿಜ್ಜಾ ರೆಡಿ ಆಯ್ತು ರೀ. ನೋಡಿರಿ, ಇಷ್ಟು ಸಿಂಪಲ್ ರೆಸಿಪಿನ ನೀವು ಒಂದ್ಸಲ ಮನೆಯೊಳಗೆ ಮಾಡ್ಕೊಂಡು ನೋಡಿರಿ, ಹೆಂಗೆ ಬಂತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೇನೆ ರೀ ಇದಕ್ಕಿಂತ ಚಲೋ ವಿಡಿಯೋ ಜೊತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ರೀ. ಬಾಯ್ ಬಾಯ್.